ಹೊಲ್ತಕ್ಕೆ ಹೋಗಿ ಆ ಭಾಗ್ಯಕ್ಕೈನೋ ಭಾನು ಅಕ್ಕನೋ ಯಾರನ್ನ ಬಂದ್ರೆ ಒಂದಿಷ್ಟು ಸೊಪ್ಪನ್ನ ಕಿತ್ಕೊಬರೋಣ ಹೋಗಿ. ಸಾರಿಗೆ ಆತು ಇಲ್ಲ, ತರಕಾರಿನೂ ಇಲ್ಲ, ಯಾಕಂದ್ರೆ ಮಾಡೋಣ ಅಂದ್ರೆ ಸೊಪ್ಪಿನ ಸಾರು ಮಾಡಿ ಎಸೋ ಒಂದಿನ ಆಗೈತಿ. ಸೊಪ್ಪಿಗೆ ಮಸ್ಕಾಯಿ ಮಾಡೋಣ ಒಂದಿಟ. ಓಹ್, ಇವ್ರೇನು ಈ ಕಡೆ ಬರ್ತಾ ಇದಾರಲ್ಲ ಅಮ್ಮೋರು. ಏನೇ ಗಂಗಿ, ಎಲ್ಗೊಳ್ತಿದ್ಯಾ? ಎಲ್ಗೂ ಇಲ್ಲ ಅಮ್ಮೋರೆ, ಇಲ್ಲೇ ಒಂದ್ ಸ್ವಲ್ಪ ತರಕಾರಿ ಇರ್ಲಿಲ್ಲ, ಅದಕ್ಕೆ ಎಲ್ಲನ ಯಾರು ಹೊಲ್ದಕ್ಕನ ಹೋಗಿ ಸೊಪ್ಪ ಯಾತನ ಕಿತ್ಕೊಬರೋಣ, ಯಾರನ್ನ ಬಂದ್ರೆ ಹೆಂಗಸರು ಅಂತಾನ ಹೊಲ್ಟಿದ್ದೆ. ನೀವೆಲ್ಲಿಗೆ ಬಂದಿದ್ರಿ? ಏನು ಇಲ್ ಕಣೆ, ಸಾಕಮ್ಮಗೆ ಪಾಪ ಚರಂಡಿ ಕಸ ಗುಡಿಸಿ ಎಲ್ಲನ ಸುಸ್ತಾಗೈತಿ ಅಂತಾನ ಸಣ್ಣಿ ಹೇಳ್ತಾ ಇದ್ಲಲ್ಲಿ ಯಾರ ತಗನ. ನಾನು ಹಿಂಗೆ ಬತ್ತಿದ್ದೆ, ಕೇಳಿಸ್ಕೊಂಡೆ ಅದೆಲೆ ಹೆಂಗಿದ್ದಾಳೆ ಏನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಇವಳಿಗೆ ಯಾಕೆ ಬೇಕಾಗಿತ್ತು ಆ ಸಣ್ಣಿ ಸವಾಸ? ಯಾರ್ಯಾದ್ರೂ ಊರಿಗೆ ಬರ್ಲಿ ಅದನ್ನ ಕಟ್ಕೊಂಡು ಏನಾಗಬೇಕು? ಅದಕ್ಕೆ ಶಾನೆ ದಿನ ಆಗಿತ್ತಲ್ಲ, ಅವಳು ನಮ್ಮ ಮನೆ ಕಡೆಗೆ ಬಂದು ಮಾತಾಡ್ಸ್ಕೊಂಡಾದ್ರೂ ಹೋಗೋಣ ಬಿಡು ಅಂತಾನ ಬಂದೆ. ಇದ್ದಾಳೆ ಒಳಗೆ? ಐತೆ, ಮನೆ ಕಂಡೈತೆ ಅಮ್ಮೋರೆ, ಹೋಗ್ರಿ ಮಾತಾಡ್ಸೋಗ್ರಿ, ನಾನು ಹೋಗಿ ಸೊಪ್ಪು ಕಿತ್ಕೊಬತ್ತೀನಿ. ಸರಿ ಅಮ್ಮ, ನೀನು ಹೋಗು, ನಾನು ಮಾತಾಡ್ಸ್ತೀನಿ. ಸಕಮ್ಮ 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 ಅಮ್ಮೋರೆ, ನೀವಾ? ಏನು ಎಲ್ಲಿಗನ ಹುಡುಕೊಂಬಂದಿದ್ದೀರಾ ನನ್ನ? ಏನು ಸಮಾಚಾರ? ಬರ್ರಿ ಅಮ್ಮೋರೆ, ಕುಕ್ಕ ಬರ್ರಿ. ಅಯ್ಯೋ ಪರವಾಗಿಲ್ಲ, ಮನೆ ಕೇಳೆ, ನಿನ್ಗೆ ಯಾಕೋ ಚೆನ್ನಾಗಿಲ್ಲ, ವಾಂತಿ ಆಗ್ತೈತಿ ಅಂತಾನ ಅಲ್ಲಿ ಯಾರೋ ಸಣ್ಣಿನೋ ಯಾರೋ ಮಾತಾಡ್ತಿದ್ರು, ಅದಕ್ಕೆ ನಿನ್ನೂ ಮಾತಾಡ್ಸಿ ಶಾನೆ ದಿನ ಆತಲ್ಲ, ನೋಡೋಣ ಹೆಂಗಿದ್ಯಾ ಅಂತಾನ ಮಾತಾಡ್ಸಕ್ಕಂತ ಬಂದೆ ಅಷ್ಟೇನೆ. ಮನಿಕೆ ಪರವಾಗಿಲ್ಲ, ನೀ ಸುಸ್ತಾಗುತ್ತೇನ? ಇಲ್ಲ ಅಮ್ಮೋರೆ, ಒಂದಿಷ್ಟು ಶರ್ಬತ್ ಕುಡ್ದು ಮನಿಕೊಂಡು ಈಗಿನ ಬಿಸಿದ ಅನ್ನ ಸಾರು ಮಾಡಿದ್ಲು ನನ್ನ ಸೊಸೆ, ಉಂಡೆ. ಈಗೇನು ಸುಸ್ತು ಪಸ್ತು ಏನೂ ಇಲ್ಲ. ಬರ್ರಿ. ನಾನು ಊರ 2 ದಿವಸ 3 ದಿವಸ ಊರಾಗಿರೋ ಚರಂಡಿನೆಲ್ಲ ನಚ್ಕಟ್ ಮಾಡಿದೆ, ಕಸನೆಲ್ಲ ಗುಡಿಸಿ ತಿಪ್ಪೆಗೆ ಹಾಕಿನಲ್ಲ, ಅದಕ್ಕೆ ಒಂಥರ ಹೊಟ್ಟೆಗೆಲ್ಲ ತೊಳಸ್ದಂಗೆ ಆಗೋದು, ವಾಂತಿ ಆಗ್ತಿತ್ತು. ಆ ಶರ್ಬತ್ ಕುಡ್ದಾಗಿಂದನ ಒಂದಿಟ್ಟು ಪರವಾಗಿಲ್ಲ. ಬರ್ರಿ ಕುಕ್ಕ ಬರ್ರಿ ಅಮ್ಮರೆ, ಕುಕ್ಕ ಬರ್ರಿ ಅಮ್ಮರೆ. ನೀನು ಯಾಕೋ ಇತ್ತೀಚೆಗೆ ನಮ್ಮ ಮನೆ ಕಡೆಗೆ ಬರೋದೇ ಬಿಟ್ಬಿಟ್ಟಮ್ಮ. ಮೊದಲು ಹಂಗೂ ಹಿಂಗೂ ಬತ್ತಿದ್ದೆ, ಈಗ ಬರೋದೇ ಇಲ್ಲಮ್ಮ. ಅಮ್ಮರೆ ಯಾತನ ಸಾರು ಕೊಡ್ರಿ ಮುದ್ದೆ ಕೊಡ್ರಿ ಅಂತ ಬತ್ತಿದ್ದೆ, ನಿನ್ ಸೊಸೆ ಬಂದಾಗಿಂದ ಬರಲ್ಲ ಅಲ್ವೇ ನೀನು? ಎಲ್ಲ ಮಾಡಿಕ್ತಾಳ? ನಿನ್ ಮಗನು ಅವಳು ಕೂಲಿ ಹೋಗ್ತಾರೇನ ಅಲ್ವೇ? ಅಮ್ಮರೆ, ಕೂಲಿ ಹೋಗ್ತಾಳ ಅವಳು ದಿನಾನ. ನನ್ನ ಮಗ ನನ್ನ ಕುರಿ ಇದಾವಲ್ಲ ಅವ್ನು ಮೇಸ್ಕೊಂಬತ್ತಾನೆ. ನಾನು ಇದೊಟ್ಟನು ಈ ಸಣ್ಣ ಜೊತೆ ಜಗಳ ಪಗಳ ಆಗಿ ಇದೊಟ್ಟು ಅವಳ ಜೊತೆಗೆ ತಟ್ಟಿ ಹೊತ್ಕೊಂಡು ಹೋಗಿದ್ದು, ಆಮೇಲೆ ಚರಂಡಿ ಅಚ್ಕಟ್ ಮಾಡಿದ್ದು, ಅದೆಲ್ಲ ಈ ಕೆಲಸದಾಗೆ ಇದ್ನ ನಾನು. ಕುರಿ ಮರಿಗಳ ನನ್ನ ಮಗನೇ ಹೊಡ್ಕೊಂಡು ಹೋಗ್ತಾನೆ, ಹೊಡ್ಕೊಂಡು ಹೋಗಂತ ಹೇಳಿದೀನಿ. ಅದಕ್ಕೆ ಇವಾಗ ಮುದ್ದೆ ಸಾರು ಯಾತು ಕೇಳಕ್ ಬರಲ್ಲ ನಿಮ್ಮ ಮನೆಗೆ. ಮುದ್ದೆ ಸಾರು ಕೇಳಕ್ ಬರ್ದಿದ್ರು ಪರವಾಗಿಲ್ಲ, ನಾನು ಮಾತಾಡ್ಸಕ್ಕಾದ್ರೂ ಬರ್ಬೇಕಲ್ವೇನೆ? ಯಾಕೆ ಬರಲ್ಲ? ಏನ್ ಮಾಡ್ಲಿ ಅಮ್ಮೋರೆ, ನಿಮ್ಮ ಅತಿ ಮಜ್ಜಿ ಇಲ್ವಿ, ಅದ್ರ ಕಾಟ ಯಾರು ಸಹಿಸ್ಕೊಂತಾರೆ? ನಿಮ್ಮ ಮನೆಗೆ ಬಂದ್ರೆ ಅದ್ರದ್ದೊಂದು ಕಾಟ. ನಾನು ಹಿಂಗೆ ವಾಂತಿ ಪಾಂತಿ ಮಾಡ್ಕೊಂತಿರೋದ್ ಕಾರಣ ಚರಂಡಿ ಎಲ್ಲ ಅಚ್ಕಟ್ ಮಾಡಿದ್ಕೆ, ಕಸ ಎಲ್ಲನ ತುಂಬಾಕಿದ್ಕೆ ಅಲ್ಲ ಅಮ್ಮೋರೆ. ಆ ತಿಮ್ಮಜ್ಜಿ ಇತ್ತಲ್ಲ, ತಿಮ್ಮಜ್ಜಿ ಇವೇನ್ ಮಾಡ್ತು ಗೊತ್ತಾ? ಏನ್ ಮಾಡಿಲ್ಲ ಅವಜ್ಜಿ ಕಿಡ್ದಿಮ್ಮಿ? ಅಯ್ಯೋ, ನನ್ನ ಜೊತೆಗೆ ಕಸ ಬಾಸಕ್ಕಂತ ಹೇಳಿ ಬಂದು ಕಸಾನೆ ತಗೊಂಬಂದು ನನ್ನ ಬಾಯಕ್ಕೆಲ್ಲ ಬೀಳಂಗೆ ನನ್ನ ತಲೆ ಮೇಕೆಲ್ಲ ಸುರಿದ್ಬಿಡ್ಲು ಅವಜ್ಜಿ. ಅದಕ್ಕೆ ನನಗೆ ವಾಂತಿ ಏನು ತಿಂದ್ರು. ನೋಡಿ ಅಮ್ಮೋರೆ, ಹಿಂಗ್ ಅವಜ್ಜಿ ಮಾಡ್ಬೋದಾ ಹೇಳ್ರಿ? ಹೌದೇನಿ ಸಾಕಿ, ಹಂಗ್ ಮಾಡ್ತಾ ಕಿಡ್ದಿಮ್ಮಿ? ಅಯ್ಯೋ ಹೋಗ್ಲಿ ಬಿಡು, ಅದು ಯಾವಾಗ್ಲೂ ಹಂಗೆ ಅಂತ ಗೊತ್ತಿದ್ದು ಆ ಅಜ್ಜಿನ ನೀನ್ ಯಾಕೆ ಕಸ ತುಂಬಾಕಕ್ಕೆ ಜೊತೆ ಕರ್ಕೊಂಡಿದ್ದೆ ಹೇಳು? ಬಂದ್ರು ಬೇಡ ಅಂತ ವಾಪಸ್ ಕಳಿಸ್ಬೇಕು ತಾನೆ? ಅಕ್ಕಿ ಹುಡ್ದಿಮಿಗೆ ನಾವ್ ಹೇಳೋದು ಕೇಳಿಸಲ್ಲ. ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾಡ್ತೈತಿ ಅದು. ನನಗೂ ಸಾಕಾಗೈತಿ ಈ ವರ್ಷ ಅದ್ರ ಜೊತೆಗೆ ಅಯ್ಯಂದು ಅದು ಏನಾದ್ರೂ ಬಡ್ಕಂಬ್ಲಿ ಅಂತ ಹೇಳಿ ನಾನು ಇವಾಗ ಏನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ತಲೆ ಕೆಡಿಸ್ಕೊಂಡೊಟ್ಟು ನಮ್ಮ ತಲೆನೇ ಕೆಡುತ್ತೆ. ಅಕ್ಕಿ ಹುಡ್ದಿಮಿಗೆ ಏನು ಆಗಲ್ಲ. ಎಂತೆಂತವ್ರಿಗೂ ಸಾವು ಬಂತು, ಆ ಕಿಡ್ದಿಮಿಗೆ ಬರ್ಲಿಲ್ಲ, ಒತ್ಕೊಂಡು ಹೋಗೋರು ಹೋಗ ಏನು. ಇನ್ನಾನ ನಮ್ಮನ್ನ ಎನಿಸ್ಕೊಂಡು ತಿಂತಾ ಇದ್ದಾಳೆ. ಏನು ಅಮ್ಮೋರೆ, ನನಗೂ ಒಂದಿಷ್ಟು ಸಹಾಯ ಆದಂಗೆ ಆಗುತ್ತೆ, ಜಲ್ದಿ ಕೆಲಸನೂ ಮುಗಿಯುತ್ತೆ ಅಂತಾನ ಬತ್ತೀನಿ ಅಂದಿದ್ದ. ನಾನು ಯಾಕೆ ಬೇಡ ಅಂಬ್ಲಿ ಅಂತಾನ ಕಾರ್ಕಂಡೆ ತುಂಬಾಕ್ಲಿ ಅಂತಾನ. ಆದ್ರೆ ಕೊನೆಗೆ ಹಿಂಗ್ ಮಾಡ್ಬಿಟ್ಲು ನೋಡವಜ್ಜಿ. ಹೋಗ್ಲಿ ಬಿಡು, ಈಗೆಲ್ಲನ ಕಸ ಗುಡ್ಸಾಕಿದ್ದು ಚರಂಡಿ ಅಚ್ಕಟ್ ಮಾಡಿದ್ದು ಎಲ್ಲ ಮುಗೀತಾ? ಇನ್ನೇನು ಯಾವ್ದು ಇಲ್ಲ ತಾನೆ? ಇಲ್ಲ ಅಮ್ಮೋರೆ, ಎಲ್ಲ ಮುಗೀತು. ಅದಕ್ಕೇನೆ ನಾನು ಹಿಂಗೆ ಆರಾಮಾಗಿ ಕುಕ್ಕೊಂಡಿದ್ದೀನಿ. ಏನು ಮಾಡೋದು, ಆ ಸಣ್ಣ ಲವಡಿನ ಈ ಊರು ಬಿಟ್ಟು ಓಡ್ಸೋಣ ಅಂತ ನಾನೇನೇನೋ ಮಾಡಕ್ ಹೋಗಿ ಅದು ನನಗೆ ತಿರುಕೊಂಡಂಗೆ ಆಯ್ತು. ಈಗ ಗೊತ್ತಾಗ್ತೈತಿ ಯಾಕಾದ್ರೂ ಅವಳು ಸವಾಸಕ್ಕೆ ಹೋದ್ನು, ಅವಳು ಹೆಂಗಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ಈಗ ಅನ್ನಿಸ್ತೈತಿ. ಅದು ಏನು ಮಾಡೋದು, ಕಾಲ ಮೀರಿ ಹೋಗ್ಬಿಟ್ಟೈತಿ. ಹೋಗ್ಲಿ ಬಿಡು, ಆಗಿದ್ದಾಗತ್ತೋ ಇನ್ಮೇಲಾದ್ರೂ ಅವಳು ಸವಾಸಕ್ಕೆ ಹೋಗ್ಬೇಡ. ಸರಿ ಅಮ್ಮೋರೆ, ಆಯ್ತು. ಅಲ್ಲ ಅಮ್ಮೋರೆ, ಇನ್ನೊಂದು ವಿಷಯ ಯಾರೋ ಹಂಗಂತ ಹೇಳ್ತಿದ್ರ, ರಂಗಮ್ಮೇನಪ್ಪ ಅದೇ ಸಾವುಕಾರು ಲಸ್ಮಕ್ಕನಲ್ಲ ನೀನು ಪುಕ್ಸಟ್ಟೆನ ಜಯಿಸ್ಕೊಟ್ರಂತೆ. ಯಾಕಮ್ಮೋರೆ? ಏನೋ ನಿಧಿ ಸಿಗುತ್ತೆ ಅಂತ ಸುಳ್ಳು ಹೇಳಿದ್ಲಂತೆ ಲಸ್ಮಕ್ಕ. ಸಾವುಕಾರರು ಅದನ್ನೇ ನಿಜ ಅನ್ಕೊಂಡು ಹೊಲನೆಲ್ಲ ಗೇಯಿಸಿದ್ರಂತೆ ರಾತ್ರಿನ. ಇದು ನಿಜನ ಅಮ್ಮೋರೆ? ನನ್ನ ಕೈ ನಂಬಕ್ಕಾಗ್ಲಿಲ್ಲ. ಓ, ನಿನಗೂ ಗೊತ್ತಾಗೋಯ್ತಾ ಈ ವಿಷಯ? ನಿಜಾನೇ. ಆದ್ರೆ ಅವಳು ಅಂದ್ಕೊಂಡಂಗೆ ಸುಳ್ಳಲ್ಲ, ಅದು ನಿಧಿ ಸಿಕ್ಕಿರೋದು ನಿಜಾನೇ ನಮ್ಮ ಯಜಮಾನ್ರಿಗೆ, ಆ ಲಸ್ಮಕ್ಕನು ಅಲ್ದಾಗೆ.
ಏನು ಲಸ್ಮಕರೊಂದಿಗೆ ಸಾವುಕಾರಿಗೆ ನಿಧಿ ಸಿಕ್ತಾ ನಿಜವಾಗ್ಲೂನು? ಮತ್ತೆ ಸುಳ್ಳು ಸುಳ್ಳು ಹೇಳಿದ್ಲು, ಅದಕ್ಕೆ ಅದನ್ನೇ ನಿಜ ಅನ್ಕೊಂಡು ಸಾವುಕಾರ ಎಲ್ಲ ಹೊಲನೆಲ್ಲ ಗೇಯಿಸ್ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಜನಗಳು. ಇದೇನಮ್ಮವ್ರೆ ನೀವೇ ಹಿಂಗೆ ಹೇಳ್ತಾ ಇದ್ದೀರಾ? ನಿಧಿ ಸಿಕ್ಕಿತ್ತ ನಿಜವಾಗ್ಲು ಸಾವುಕಾರಿಗೆ? ಹ್ಞೂ ಕಣಿ, ಅವಳೇನೋ ಸುಳ್ಳು ಅಂತನ ಅಂದ್ಕೊಂಡವಳೆ, ಆದ್ರೆ ನಿಜವಾಗ್ಲೂ ನನ್ನ ಗಂಡನ್ಗೆ ನಿಧಿ ಸಿಕ್ಕೈತಿ ಕಣಿ ಸಾಕಮ್ಮ. ಹೌದಾ ಮೋರೆ? ಅಯ್ಯೋ 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 ಅಯ್ಯೋ, ಸಾವುಕಾರಿಗೆ ಇನ್ನೂ 2 ಸಾವುಕಾರ ಆಗೋ ಅದೃಷ್ಟ ಬಂತು ಅನ್ನೋ ದೇವ್ರ ದಯಿಂದ ನಿಧಿ ಎಷ್ಟು ಕೆಜಿ ಬಂಗಾರ ಸಿಕ್ತು ಅಮ್ಮೋರೆ ಸಾವುಕಾರರಿಗೆ, ನೀವು ನೋಡಿದ್ರ? ಅಯ್ಯೋ ಇಲ್ಲ ಕಣೆ, ನಿಧಿ ಸಿಕ್ಕಿದ್ದೇನೋ ನಿಜಾನೇ, ಆದ್ರೆ ನಾನು ನೋಡಿಲ್ಲ, ನಮ್ಮ ಯಜಮಾನ್ರು ನೋಡಿದ್ದಾರೆ, ಆದ್ರೆ ಅದನ್ನ ಮನೆಗೆ ತಂದಿಲ್ಲ. ಮನೆಗೆ ತಂದಿಲ್ವಾ? ಮತ್ತೆ ಇನ್ನೇನ್ ಮಾಡಿದ್ರು? ಅದು ಏನೋ ಶಾಸ್ತ್ರದಾಗೇನೋ ಆ ನಿಧಿನ ಮನೆಗೇನೋ ತಗೊಂಡೋದ್ರೆ 3 ದಿವಸಕ್ಕೆ 8 ದಿವಸ ಹೋಗ್ತಾಳೆ ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ನಮ್ಮಯ್ಯಪ್ಪ ಮನೆಗೆ ತರಲೇ ಇಲ್ಲ. ಮನೆಗೆ ತರ್ಲಿಲ್ವಾ? ಮತ್ತೆ ಏನ್ ಮಾಡಿದ್ರು ಅದನ್ನ? ಅಯ್ಯೋ ಅದನ್ನ ತಗೊಂಡೋಗಿ ಕೆರೆಗೆ ಎಸ್ ಬಂದ್ರಂತೆ. ಅಲ್ಲ ನನ್ನ ಹೆಂಡತಿಗಿಂತ ಈ ನಿಧಿ ಏನು ಹೆಚ್ಚಲ್ಲ, ನನಗೇನೆ ದೇವ್ರು ಬೇಜಾನ್ ಕೊಟ್ಟವನೇ, ನನಗೆ ಹೆಂಡತಿನೇ ಮುಖ್ಯ ಅಂತಾನ. ನನ್ನ ಗಂಡ ತಗೊಂಡೋಗಿ ಕೆರೆಯ ಕೆಸ್ ಬಂದ್ರಂತೆ. ನಿಧಿ ಬೇಡ ಏನು ಬೇಡ ಅಂತಾನ. ಅಯ್ಯೋರಾಮ, ನಿಧಿ ಸಿಕ್ಕಿದ್ರೆ ಸಾಕು ನಾವು ಸಾವುಕಾರರಾಗಣ ಅಂತ ಕಾಯ್ತಿರ್ತಾರೆ, ಅಂತದ್ರಾಗೆ ಬಂದಿರೋ ಅದೃಷ್ಟ ಲಕ್ಷ್ಮಿನ ಇವ್ರು ತಗೊಂಡು ಕೆರೆಯ ಕೆಸ್ ಬಂದ್ರಂತಲ್ಲಪ್ಪ. ನನಗಾದ್ರೂ ಕೊಟ್ಟಿದ್ರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ಈಗ. ನೋಡು ಸಾಕಮ್ಮ, ನನ್ನ ಗಂಡಿಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ಅಂತ ನೋಡು. ಅಷ್ಟು ನಿಧಿ ಸಿಕ್ಕಿದ್ರು ನಾನು ಸಾಯ್ತೀನಿ ಅಂತ ಗೊತ್ತಾದ ತಕ್ಷಣ ತಗೊಂಡೋಗಿ ಕೆರೆಯ ಕೆಸ್ ಬಂದೈತಯ್ಯಪ್ಪ. ಆಮರೇ ಸಾವುಕಾರು ಒಳ್ಳೆ ಕೆಲಸನೇ ಮಾಡ್ಯಾವ್ರೆ ಬಿಡ್ರಿ, ನಿಮ್ಗೇನು ಕಮ್ಮಿ ಆಗೈತೆ, ಮಸ್ತ್ ಆಗೈತಿ. ನಿಧಿ ತಾಂಡ್ ನಿಮ್ಗೇನು ಆಗ್ಬೇಕಾಗೈತೆ, ನೀವು ಚೆನ್ನಾಗಿರ್ಬೇಕು, ನನಗೂ ಅದೇ ಬೇಕಾಗಿರೋದು. ಸಾವುಕಾರನು ಒಳ್ಳೆ ಕೆಲಸನೇ ಮಾಡವ್ರಿ. ಹ್ಞೂ ಕಣಿ ಸಾಕಮ್ಮ, ನನಗೂ ಅಷ್ಟೇನೆ, ನನ್ನ ಗಂಡಿಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ನನಗೋಸ್ಕರ ನಿಧಿನೇ ಕೆರೆಗೆ ಬಂದ್ರು ಅಂದ್ರೆ ನೋಡು, ನಾನು ಅಂದ್ರೆ ಎಷ್ಟಿಷ್ಟ ಅಂತಾನ. ಆ ದೇವಿನ ಮದುವೆ ಆಗಿರೋದು ಸುಮ್ಮನೆ, ಅದೇನ್ ಸಂದರ್ಭ ಇತ್ತೋ ಏನೋ ಏನೋ ಎದ್ರಿಸಿ ಮದುವೆ ಆಗ್ಯಾಳ ದೇವಿ. ಹೌದು ಅಮ್ಮರೇ, ಎದ್ರಿಸೇ ಮದುವೆ ಆಗಿರ್ಬೇಕು. ಸಾವುಕಾರರು ನಿಮ್ಮನ್ ಬಿಟ್ರೆ ಬೇರೆ ಹೆಣ್ಣ ಕಣ್ಣೆತ್ತನು ನೋಡ್ತಿರ್ಲಿಲ್ಲ. ಆದ್ರೆ ಆ ದೇವಿನ ಅದು ಹೆಂಗೆ ಮದುವೆ ಆದ್ರೋ ಏನ್ ಕತ್ತಿ, ಅವಳು ನೋಡಿದ್ರೆ ಒಳ್ಳೆ ಹಿಂಗದ ಮುಷ್ಣಿ ತಿರ್ಕೊಂಡು, ನಿಮ್ಮಷ್ಟು ಚೆನ್ನಾಗೂ ಇಲ್ಲ ಅವಳು. ಆದ್ರೆ ಸಾವುಕಾರರು ಮದುವೆ ಆಗ್ಯವ್ರೆ ಅಂದ್ರೆ ಅದಕ್ಕೆ ಬೇರೆ ಕಾರಣನೇ ಐತೆ. ನೀವು ಹೇಳ್ದಂಗೆ ಅವಳೆ ಎಲ್ಲೋ ಎದ್ರಿಸಿ ಮದುವೆ ಆಗ್ಯವಳೆ ಅಷ್ಟೇನೆ. ಹ್ಞೂ ಕಣೆ ಸಾಕಮ್ಮ, ಸರಿಯಾಗಿ ಹೇಳ್ದೆ ನೋಡು. ಅದು ಸರಿ ಅಮ್ಮೋರೆ, ಈ ನಿಧಿನ ಯಾವ ಕೆರೆಗೆ ಎಸ್ ಬಂದ್ರಂತೆ? ಯಾವ ಕೆರೆಗೆ ಎಸ್ರ? ನಮ್ಮೂರಿನ ಕೆರೆಗೆ ಎಸ್ತಿರ್ತಾರೆ, ಇನ್ಯಾವ ಕೆರೆಗೆ ಹುಡುಕೊಂಡು ಹೋಗ್ತಾರೆ? ನಮ್ಮ ಹೊಲ ಬಿಟ್ಟು ಆ ಕಡೆಗೆ ಒಂದು ಕೆರೆ ಐತಲ್ಲ, ಅದಕ್ಕೆ ಎಸ್ ಬಂದಿರ್ತಾರೆ. ಹೋದ್ರೆ ಹೋಗ್ಲಿ ಬಿಡೆ, ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗೈತಿ? ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಹೇಳು. ನನ್ನ ಜೀವಕ್ಕಿನ್ನ ಹೆಚ್ಚಿ ಅದು ನಿಧಿ ಹೇಳು. ನಿಧಿ ಅದು ಯಾರಿಗೂ ಒಳ್ಳೇದೂ ಆಗಲ್ಲ ನೋಡು. ನಿನಗೆ ನಿಧಿ ಸಿಕ್ತು, ನೀನು ಸಾವುಕಾತಿ ಅದಿ, ಆದ್ರೆ ಒಂದೇ ತಿಂಗಳಿಗೆ ಅದೆಲ್ಲ ಒಲ್ಟೇ ಓತು. ನಿಧಿನೂ ಕೆಲವು ಒಳ್ಳೇದಕ್ಕೂ ಬರ್ತವೆ, ಕೆಟ್ಟದಕ್ಕೂ ಬರ್ತವೆ. ಅದಕ್ಕೆ ನಿಧಿ ಸವಾಸ್ಗೆ ಹೋಗ್ಬಾರ್ದು, ಸುಮ್ಮನಿರು. ಹೌದು ಅಮ್ಮರೇ, ನನಗೂ ಅಷ್ಟೇನೆ, ನಿಧಿ ಸಿಕ್ಕಿ ನಾನು ಸಾವುಕಾತಿ ಆಗಿದ್ದೆ ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, 1 ತಿಂಗಳಿಗೆನೆ ಎಲ್ಲ ಹೊರಟೋಯ್ತು. ತಿರ್ಗಾ ಭಿಕ್ಷೆ ಬೇಡ್ಕೊಂಬ ಪರಿಸ್ಥಿತಿ ಬಂತು. ಏನಾದ್ರೂ ಈ ಮನೇನು ಏನಾರ ಮಾಡ್ಬಿಟ್ಟಿದ್ರೆ ಈ ಮನೇನು ಇಲ್ದಂಗೆ ಆಗ್ತಿತ್ತು. ಹೆಂಗೋ ಗಂಗಿ ನನ್ನ ಹೆಸರು ಮಾಡಿಸು ಅಂತೇಳಿ ಮಾಡಿಸ್ಕೊಂಡು ಅವಳು ಇಲ್ಲಿ ಇರೋದ್ಗೆ ನಾವು ಇಲ್ಲಿ ಬಂದು ಸೇರ್ಕೊಂಡ್ವಿ, ನಾನು ನನ್ನ ಮಗನು. ಇಲ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಹೇಳ್ರಿ, ನಮಗೆ ಮನೇನು ಇಲ್ದಂಗೆ ಆಗೋದು. ಸರಿ ಅಮ್ಮ, ಸರಿ 1-2 ದಿವಸ ಆರಾಮಾಗಿ ಮನಿಕೆ ಎಲ್ಗೂ ಹೋಗ್ಬೇಡ ಬಿಸ್ಲಾಗಿ. ಬರ್ಲಾ ನಾನು ಮನೆ ಕಡೆಗೆ ಬಾ, ಯಾವಾಗ ನಾನು ಚೆನ್ನಾಗಾದ್ಮೇಲೆ ಹಂಗ. ಸರಿ ಅಮ್ಮೋರೆ ಬರ್ತೀನಿ. ಅಯ್ಯೋ ಕಾಪಿನ ಕಾಸ್ಬೋದಾಯ್ತು, ನನ್ನ ಸೊಸೆ ಎಲ್ಗೋದ್ಲೋ ಏನು, ನನಗೂ ಸುಸ್ತಾಗ್ತೈತಿ, ಎದ್ದು ಕಾಸು ಕೊಡೋಕ್ಕೂ ಆಗ್ತಿಲ್ಲ. ಅಪರೂಪಕ್ಕೆ ಬಂದಿದ್ರಿ, ಹಂಗೆ ಕಳ್ಸಕ್ ಮನ್ಸೂ ಇಲ್ಲ. ಇರ್ಲಿ ಬಿಡೆ ಸಾಕಮ್ಮ, ನಿನ್ನ ಸೊಸೆ ಎಲ್ಲ ಸೊಪ್ಪು ಕಿತ್ಕೊಬತ್ತೀನಿ ಅಂತ ಹೋದ್ಲು. ಬಿಡು ಇರ್ಲಿ ಪರವಾಗಿಲ್ಲ, ಹೋಗ್ತೀನಿ. ಸರಿ ಅಮ್ಮರಿ ಹೋಗ್ರಿ. ಅಲ್ಲ ಹೆಂಡ್ತಿ ಸಾಯ್ತಾಳೆ ಅಂತ ಹೇಳಿದ್ರಂತ ಶಾಸ್ತ್ರದಾಗೆ, ತಗೊಂಡೋಗಿ ಕೆರೆಗೆ ಎಸ್ ಬಂದೇವಲ್ಲ, ಸಿಕ್ಕಿರೋ ನಿಧಿನ ನನಗಾದ್ರೂ ಕೊಟ್ಟಿದ್ರೆ. ಅಯ್ಯೋ ಅಲ್ಲ, ಗಂಡ ತಂದ್ರೆ ಹೆಂಡ್ತಿ ಸಾಯ್ತಾಳೆ, ಆದ್ರೆ ಹೆಂಡ್ತಿನೇ ತಂದಿದ್ರೆ ಆ ನಿಧಿನ ಏನೂ ಹಾಕ್ತಿರ್ಲಿಲ್ವೇನಪ್ಪ. ಈ ಕೆರೆಗೆ ಎಸ್ತರಂತೆ, ಕೆರೆಯಾಗೆ ಅದು ಎಲ್ಲಿ ಬಿದ್ದೈತೋ ಏನು ಕತ್ತೀಯೋ, ನಾನು ಹೋಗಿ ಹುಡುಕ್ಲಾ? ಅಯ್ಯೋ ಆಸೋ ನೀರಿದ್ದಾವೆ, ಅದ್ರಾಗೆ ನಾನು ಹೆಂಗೆ ಹುಡ್ಕೋಕ್ಕಾಗುತ್ತೆ? ನನಗೆ ಬೇರೆ ಈಜು ಬರಲ್ಲ ಏನೂ ಇಲ್ಲ. ಆಮೇಲೆ ಹೋಗಿ ಮುಣಿಕೆ ಸತ್ಕಿತ್ತೋದ್ರೆ ಅಯ್ಯೋ ಬೇಡಪ್ಪ, ಜೀವ ಇದ್ರೆ ಹೆಂಗಾದ್ರೂ ಜೀವನ ಮಾಡ್ಬೋದು. ಅತಿ ಆಸೆ ಬಿದ್ದ ಆಮೇಲೆ ಜೀವನೇ ಕಳ್ಕೊಂಡ್ರೆ ಬೇಡ ಬೇಡ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಅದೇನು ಹೇಳ್ತಾರಲ್ಲ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತಾನ, ಹಂಗಾಯ್ತು. ಮನೆ ಕೆಂತೀನಿ ನೋಡೋಣ. ಅಯ್ಯೋ ನನಗೆ ಯಾಕೋ ನಿಧಿ ಕಡೆನೇ ಗಮನ ಸೆಳಿತೈತಲ್ಲ.
ಸಾವುಕಾರರಿಗೆ ನಿಜವಾಗ್ಲೂ ನಿಧಿ ಸಿಕ್ಕಿರೋದನ್ನ ತಗೊಂಡೋಗಿ ಕೆರೆಯಕ್ಕೆ ಎಸ್ತೇವ್ರಂತೆ. ಅವ್ರಿಗೆ ದುಡ್ಡು ಎಷ್ಟು ಹೆಚ್ಚಾಗೈತಪ್ಪ. ಅಲ್ಲ, ಎಂಟಿ ಸಾಯ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ಏನಾನ ಒಂದು ಪರಿಹಾರ ಕೇಳ್ಕೊಂಡು ಮನೆಗೆ ತರ್ಬೋದಾಗಿತ್ತಪ್ಪ. ಹೋಗಿ ಹೋಗಿ ಕೆರೆಯಕ್ಕೆ ಎಸ್ತು ಬಂದಿವರಲ್ಲ ಸಾವುಕಾರರು. ಏನು ಮಾಡೋದು? ಆ ಕೆರೆಗೆ ಹೋಗಿ ಹುಡ್ಕಿದ್ರೆ ಸಿಗ್ಬೋದಾ? ಯಾರನ್ನ ಕರ್ಕೊಂಡೋಗಿ ನನ್ನ ನಾಗೋಗಿ ಈಜು ಬರುತ್ತಲ್ವಿ? ಅದೆಲ್ಲ ಕೇಳೋಣ. ಅದೆಲ್ಲ ನಾಗೋಗಿ ಹೇಳ್ತೀನಿ, ಹಿಂಗೆ ಆಗೈತಂತೆ ಅಂತಾನೆ. ನೋಡೋಣ ಅದೆಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.